Hello, students. Welcome you all. Today we are going to see one of the important current event. So ಈ ಕರೆಂಟ್ ಇವೆಂಟ್ ಏನಂತ ಹೇಳಿದ್ರೆ ಇದು ರೀಸೆಂಟಾಗಿ ರಿಲೀಸ್ ಆಗಿರುವ ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಥವಾ ಕನ್ನಡದಲ್ಲಿ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಅಂತ ಹೇಳಿ ಹೇಳ್ತಕ್ಕಂತಹದ್ದು. ಸೊ ಇದು ಟೋಟಲ್ ಲೇಬರ್ ಫೋರ್ಸ್ ಬಗ್ಗೆ ಮಾತಾಡುತ್ತೆ ಅಥವಾ ಕಾರ್ಮಿಕರ ಸಂಖ್ಯೆ. ಸೊ ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ, ಎಂಪ್ಲಾಯ್ಡ್ ಇದ್ದಾರೆ. ಸೊ ಅದ್ರ ಬಗ್ಗೆ ಇದನ್ನು ಈ ಒಂದು ಸರ್ವೆ ಹೇಳುತ್ತೆ ನಮಗೆ. ಸೊ ಈ ಥರ ಒಂದು ಕರೆಂಟ್ ಇವೆಂಟ್ ಇದ್ದಾಗ ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಒಂದು ಪೆನ್ನು ಮತ್ತು ಪುಸ್ತಕನ ತಗೊಂಡು ಇದರ ಇಂಪಾರ್ಟೆಂಟ್ ನಾನು ಏನು ಹೇಳ್ತೀನಿ ಅದನ್ನು ದಯವಿಟ್ಟು ನೀವು ಬರ್ಕೋಬೇಕು. ಯಾಕಂದರೆ ಈ ಥರದ ನ್ಯೂಸು ಪದೇ ಪದೇ ಬರ್ತಾ ಇರ್ತವೆ. ಸೊ ಪ್ರತಿ ಸಾರಿ ನೀವು ಹೋಗಿ ಬೇಸಿಕ್ಸನ್ನು ಮತ್ತೆ ಮತ್ತೆ ನೋಡೋ ಬದಲು ಒಂದು ಸಾರಿ ನೀವು ಕೇಳಿಕೊಂಡು ಒಂದು ಕಡೆ ಬರ್ಕೊಂಡ್ರೆ ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ನಮ್ಮ ಕರೆಂಟ್ ಇವೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSPI ಅಂತ ಹೇಳ್ತೀವಿ, ಅವರು ಈ ಒಂದು ಸರ್ವೆಯನ್ನು ರಿಲೀಸ್ ಮಾಡಿದ್ದಾರೆ. ಇದು ಫಸ್ಟ್ ಮಂತ್ಲಿ ಸರ್ವೆ ಆಫ್ ದ ಫೈನಾನ್ಷಿಯಲ್ ಇಯರ್ 2025-26. ಇದಕ್ಕಿಂತ ಮುಂಚೆ ಆ್ಯನ್ಯುವಲ್ ರಿಪೋರ್ಟ್ ಮತ್ತು ಕ್ವಾರ್ಟರ್ಲಿ ರಿಪೋರ್ಟ್ ರಿಲೀಸ್ ಮಾಡ್ತಾ ಇದ್ದಂತಹ NSO ಇದು ಫಸ್ಟ್ ಟೈಮ್ ಮಂತ್ಲಿ ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಇದು ಇದರ ವಿಶೇಷತೆ. ಸೊ ಈ PLFS ಏನಿದೆ, ಇಟ್ ಈಸ್ ಅ ಅಫಿಷಿಯಲ್ ಲೇಬರ್ ಫೋರ್ಸ್ ಸರ್ವೆ, ಓಕೆ, ಕಂಡಕ್ಟೆಡ್ ಬೈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. NSO ಅಂತಕ್ಕಂಥ ಒಂದು ಆಫೀಸ್ ಇದೆ, ಅದು ಈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇದರ ಅಂಡರಲ್ಲಿ ವರ್ಕ್ ಮಾಡ್ತಕ್ಕಂತಹ ಆಫೀಸ್ NSO. ಈ NSO ಈ ಸರ್ವೆನ ಕಂಡಕ್ಟ್ ಮಾಡುತ್ತೆ. ಸೊ ನಮಗೆ ಪರೀಕ್ಷೆಗೆ ಇಂಪಾರ್ಟೆಂಟು ಈ NSO ಆಫೀಸ್ ಯಾರು ಮಾಡ್ತಾರೆ ಅಂದರೆ, NSO ಅವ್ರು ಯಾರು ಮಿನಿಸ್ಟ್ರಿ ಅಂಡರ್ ಬರ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಓಕೆ, ನೆಕ್ಸ್ಟು ವೆನ್ ವಾಸ್ ಇಟ್ ಲಾಂಚ್? ಇದು ಫಸ್ಟ್ ಲಾಂಚ್ ಆಗಿದ್ದು ಏಪ್ರಿಲ್ 2017 ಇದು ಲಾಂಚ್ ಆಗಿದ್ದು. ಸೊ ಫಸ್ಟ್ ಎನ್ಯುವಲ್ ರಿಪೋರ್ಟ್ ಅಂದರೆ ಮೊದಲ ವಾರ್ಷಿಕ ಒಂದು ರಿಪೋರ್ಟ್ ಏನಿದೆ ಅದು ರಿಲೀಸ್ ಆಗಿದ್ದು ಜುಲೈ 2017 ಹಿಡಿದು ಜೂನ್ 2018 ಈ ಒಂದು ವರ್ಷದ ಡಾಟಾವನ್ನು ಫಸ್ಟು ಎನ್ಯುವಲ್ ರಿಪೋರ್ಟ್ ಆಗಿ ರಿಲೀಸ್ ಮಾಡಿದ್ರು. ಓಕೆ, ಅದಾದಮೇಲೆ 2019 ಏನಾಯಿತು ಅಂತ ಹೇಳಿದ್ರೆ, ಈ NSSO ಅಂತಕ್ಕಂಥ ಒಂದು ಆಫೀಸ್, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ CSO, ಇವೆರಡನ್ನ ಮರ್ಜ್ ಮಾಡಿ NSO ಅಥವಾ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತೇಳಿ ಮಾಡ್ತಾರೆ. ಸೊ ಇವಾಗ ನಾನು ಏನು ಹೇಳಿದೆ, ಈ ಒಂದು ಸರ್ವೆನ ರಿಲೀಸ್ ಮಾಡಿದ್ದು NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ. ಸೊ ಈ NSO ಏನಿದೆ ಇದನ್ನು 2019 ಈ ಎರಡು ಆಫೀಸ್ಗಳನ್ನು ಒಂದುಗೂಡಿಸಿ ಅಂದರೆ ಮರ್ಜ್ ಮಾಡಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ NSSO ಪ್ಲಸ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇವೆರಡನ್ನ ಕೂಡಿಸ್ಬಿಟ್ಟು ಅದನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಇವಾಗ ಮಾಡಲಾಗಿದೆ. ಅದಾದಮೇಲೆ ಫಸ್ಟ್ ಮಂತ್ಲಿ ಎಸ್ಟಿಮೇಟ್, ಇವಾಗ ನಾನು ಈ ರಿಪೋರ್ಟ್ ಏನಿದೆ ಇದು ರೀಸೆಂಟಾಗಿ ರಿಲೀಸ್ ಆಗಿರೋ ಫಸ್ಟ್ ಮಂತ್ಲಿ ರಿಪೋರ್ಟ್ ಆಫ್ 2025 ಮತ್ತು 26 ವರ್ಷದ ಡಾಟಾ. ಸೊ ಈ ಡಾಟಾನ NSO ರಿಲೀಸ್ ಮಾಡ್ತು. ಸೊ ಈ ಡಾಟಾ ಏನಿದೆ ಇಟ್ ಈಸ್ ಬೇಸ್ಡ್ ಆನ್ ಕರೆಂಟ್ ವೀಕ್ಲಿ ಸ್ಟೇಟಸ್ ಅಪ್ರೋಚ್. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ವಾಟ್ ಈಸ್ ಆ್ಯಕ್ಚುಲಿ ಕರೆಂಟ್ ವೀಕ್ಲಿ ಸ್ಟೇಟಸ್ ಅಪ್ರೋಚ್ ಅಂತ. ಅದಾದಮೇಲೆ ವೈ ವಾಸ್ ಇಟ್ ಇಂಟ್ರೊಡ್ಯೂಸ್, ವಾಟ್ ಈಸ್ ದ ಮೇನ್ ಪರ್ಪಸ್? ಸೊ ಮೇನ್ ಪರ್ಪಸ್ ವಾಸ್ ಟು ರೀಪ್ಲೇಸ್ ದ ಅರ್ಲಿಯರ್ ಅನ್ಎಂಪ್ಲಾಯ್ಮೆಂಟ್ ಸರ್ವೆ. ಅಂದರೆ 2017 ಏನು ಸ್ಟಾರ್ಟ್ ಮಾಡಿರಲ್ಲ ಅದಕ್ಕಿಂತ ಮುಂಚೆ ಅನ್ಎಂಪ್ಲಾಯ್ಮೆಂಟ್ ಸರ್ವೆ ಅಂಥೇಳಿ ಮಾಡ್ತಾಯಿದ್ರು. ಸೊ ಅದನ್ನು ರೀಪ್ಲೇಸ್ ಮಾಡಿ ಇವಾಗ ಪೀರಿಯೋಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂಥೇಳಿ ಮಾಡ್ತಾಯಿದ್ದಾರೆ. ಸೊ ಈ PLFS ಏನಿದೆ ಇದು ಇಟ್ ವಿಲ್ ಪ್ರೊವೈಡ್ ದ ಫ್ರೀಕ್ವೆಂಟ್, ಟೈಮ್ಲಿ ಆ್ಯಸ್ ವೆಲ್ ಆ್ಯಸ್ ರಿಲಯಬಲ್ ಎಂಪ್ಲಾಯ್ಮೆಂಟ್ ಡಾಟಾ. ಸೊ ಅಂದರೆ ಇದು ನಮಗೆ ಟೈಮ್ಲಿ ಅಂದರೆ ಸಮಯದ ಸಂದರ್ಭಕ್ಕೆ ಹಾಗೂ ರಿಲಯಬಲ್ ಅಂದರೆ ನಂಬಿಕೆಗೆ ಅರ್ಹ ಆಗಿರತಕ್ಕಂಥ ಒಂದಿಷ್ಟು ಡಾಟಾವನ್ನು ಈ ಒಂದು ಸರ್ವೆ ಕೊಡುತ್ತೆ ನಮಗೆ. ಅದಾದಮೇಲೆ ಫ್ರೀಕ್ವೆನ್ಸಿ ಆಫ್ ಸರ್ವೆ, ಫ್ರೀಕ್ವೆನ್ಸಿ ಅಂತ ಹೇಳಿದರೆ ಸೊ ಇದು ಕ್ವಾರ್ಟರ್ಲಿ ರಿಪೋರ್ಟ್ಸ್ ಅಂದರೆ 3 ತಿಂಗಳಿಗೊಮ್ಮೆ ಅದು ಅರ್ಬನ್ ರಿಲೇಟೆಡ್ ಡಾಟಾ ಕೊಡುತ್ತೆ. ದಟ್ ಈಸ್ ಬೇಸ್ಡ್ ಆನ್ ಕರೆಂಟ್ ವೀಕ್ಲಿ ಸ್ಟೇಟಸ್. ಅದಾದಮೇಲೆ ರೂರಲ್ ಮತ್ತು ಅರ್ಬನ್ ಎರಡನ್ನೂ ಕಂಬೈನ್ ಮಾಡಿ ವಾರ್ಷಿಕ ವರದಿ ಆ್ಯನ್ಯುವಲ್ ರಿಪೋರ್ಟನ್ನು ಕೊಡುತ್ತೆ. ದಟ್ ಈಸ್ ಬೇಸ್ಡ್ ಆನ್ ಯೂಶುವಲ್ ಸ್ಟೇಟಸ್ ಆ್ಯಂಡ್ ಕರೆಂಟ್ ವೀಕ್ಲಿ ಸ್ಟೇಟಸ್. ಸೊ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೇನೆ ಯೂಶುವಲ್ ಸ್ಟೇಟಸ್ ಅಂದರೆ ಏನು ಮತ್ತು ಕರೆಂಟ್ ವೀಕ್ಲಿ ಸ್ಟೇಟಸ್ ಅಂದರೆ ಏನು ಅಂತ. ನೆಕ್ಸ್ಟ್ ಕೀ ಇಂಡಿಕೇಟರ್ಸ್. ಈ ಒಂದು ರಿಪೋರ್ಟಲ್ಲಿ ಬರ್ತಕ್ಕಂಥ ಇಂಡಿಕೇಟರ್ಸ್ ಯಾವ್ದು ಅಂದರೆ, ಒಂದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ಸೊ ಈ ಎಲ್ಲ ಇಂಡಿಕೇಟರ್ಸ್ನ ಡೆಫಿನೇಷನ್ ನಾನು ಮುಂದೆ ಹೇಳ್ತೀನಿ. ಸೆಕೆಂಡ್ ಒನ್ನು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ, ಥರ್ಡ್ ಒನ್ ಅನ್ಎಂಪ್ಲಾಯ್ಮೆಂಟ್ ರೇಟ್, ಫೋರ್ತ್ ಒನ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಬೈ ಇಂಡಸ್ಟ್ರಿ, ಎಜುಕೇಷನ್ ಲೆವೆಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಮೆಜರ್ಡ್. ಸೊ ಈ ಒಂದು ರಿಪೋರ್ಟಲ್ಲಿ ಯಾವ ರೀತಿಯ ಎಂಪ್ಲಾಯ್ಮೆಂಟ್ ಸ್ಟೇಟಸ್ಗಳನ್ನ ಮೆಜರ್ ಮಾಡಲಾಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಯೂಶುವಲ್ ಸ್ಟೇಟಸ್ ಮತ್ತು ಕರೆಂಟ್ ವೀಕ್ಲಿ ಸ್ಟೇಟಸ್. ಸೊ ಏನಿದರ ಅರ್ಥ ಅಂತ ಹೇಳಿದರೆ, ಯೂಶುವಲ್ ಸ್ಟೇಟಸ್ ಅಂತ ಹೇಳಿದರೆ ಲಾಸ್ಟ್ 1 ಇಯರಲ್ಲಿ ಯಾರ್ಯಾರೆಲ್ಲ ಉದ್ಯೋಗದಲ್ಲಿದ್ದರು, ಎಂಪ್ಲಾಯ್ಮೆಂಟಲ್ಲಿದ್ದರು ಅಥವಾ ಅವರು ನಿರುದ್ಯೋಗಿಗಳಾಗಿದ್ದರು ಅಥವಾ ಅನ್ಎಂಪ್ಲಾಯ್ಡ್ ಅಂತ ಹೇಳ್ತೀವಿ. ಸೊ ಆ ಒಂದು ಸ್ಟೇಟಸ್ 1 ಇಯರ್ನ ಒಂದು ರಿಪೋರ್ಟ್ ಏನಿದೆ ಅಥವಾ 1 ಇಯರ್ ಡಾಟಾ ಏನಿದೆ ಸೊ ಅದನ್ನು ನಾವು ಯೂಶುವಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಒಬ್ಬ ಮನುಷ್ಯ ಹಿಂದಿನ ಒಂದು ವರ್ಷದಲ್ಲಿ ಎಷ್ಟು ದಿನ ಅವನು ಉದ್ಯೋಗದಲ್ಲಿದ್ದ
ಮತ್ತು ಎಷ್ಟು ದಿನ ಆತ ನಿರುದ್ಯೋಗಿ ಆಗಿದ್ದ ಅಥವಾ ಅನ್ಎಂಪ್ಲಾಯ್ಡ್ ಆಗಿದ್ದ. ಸೊ ಆ ಒಂದು ಡಾಟಾನ ನಾವು ಯೂಶುವಲ್ ಸ್ಟೇಟಸ್ ಅಂತ ಹೇಳ್ತೀವಿ. ಅದಾದಮೇಲೆ ಕರೆಂಟ್ ವೀಕ್ಲಿ ಸ್ಟೇಟಸ್ ಆ ಹೆಸರಲ್ಲೇ ಇದೆ. ಇಟ್ ಈಸ್ ಕರೆಂಟ್ ವೀಕ್ಲಿ ಅಂದರೆ ಪ್ರೆಸೆಂಟ್ ವೀಕ್ಲಿ, ಒಂದು ವಾರದ ಸ್ಟೇಟಸ್ ಅದು. ಸೊ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ಬೇಸಿಕಲಿ ಒಬ್ಬ ಪರ್ಸನ್ ಈ ಸರ್ವೆ ಏನಿದೆ, ಈ ಸರ್ವೆ ಆಗೋಕ್ಕಿಂತ ಒಂದು ವಾರದ ಮುಂಚೆ ಆತನ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನಾಗಿತ್ತು ಅನ್ನೋದನ್ನು ಮೆಜರ್ ಮಾಡೋದೇ ಈ ಕರೆಂಟ್ ವೀಕ್ಲಿ ಸ್ಟೇಟಸ್. ಸೊ ಬೇಸಿಕಲಿ ಡಿಫ್ರೆನ್ಸ್ ಏನಂದರೆ, ಯೂಶುವಲ್ ಸ್ಟೇಟಸ್ 1 ವರ್ಷದ ಎಂಪ್ಲಾಯ್ಮೆಂಟ್ ಸ್ಟೇಟಸನ್ನು ನೋಡಿದ್ರೆ, ಕರೆಂಟ್ ವೀಕ್ಲಿ ಸ್ಟೇಟಸ್ ಇದು ಕೇವಲ ಒಂದು ವಾರದ ಎಂಪ್ಲಾಯ್ಮೆಂಟ್ ಸ್ಟೇಟಸನ್ನು ನೋಡುತ್ತೆ. ಸೊ ಈ ವಾರದ ಸ್ಟೇಟಸ್ ಏನಿದೆ ಕರೆಂಟ್ ವೀಕ್ಲಿ ಸ್ಟೇಟಸ್, ಈ ಸ್ಟೇಟಸನ್ನು ಅಥವಾ ಈ ಡಾಟಾವನ್ನು ಹೆಂಗೆ ತೊಗೊತಾರೆ ಅಂತ ಹೇಳಿದ್ರೆ, ಸೊ ಹಿಂದಿನ ಒಂದು ವಾರದಲ್ಲಿ ಅಟ್ಲೀಸ್ಟ್ 1 ಅವರ್, ಓಕೆ, ಅಥವಾ ಅಟ್ಲೀಸ್ಟ್ 1 ಗಂಟೆ ಹಿ ಶುಡ್ ಬಿ ಅವೈಲಬಲ್ ಫಾರ್ ದ ವರ್ಕ್. ಅಂದರೆ ಆತ ಕಳೆದ 7 ದಿನದಲ್ಲಿ ಅಟ್ಲೀಸ್ಟ್ 1 ಅವರ್ ಆತ ವರ್ಕ್ ಮಾಡಿದರೆ, ಸೊ ಆತನ್ನು ಎಂಪ್ಲಾಯಿ ಅಂಥೇಳಿ ಅಥವಾ ಎಂಪ್ಲಾಯ್ಡ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ಕೊತೀವಿ. ನಂತರ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ದಿಸ್ ರಿಪೋರ್ಟ್ ಅಂತ ನೋಡಿದರೆ, ಈ ರಿಪೋರ್ಟ್ ಏನಿದೆ ಇಟ್ ವಿಲ್ ಪ್ರೊವೈಡ್ ದ ಡಿಫ್ರೆಂಟ್ ಮೆಟ್ರಿಕ್ಸ್ ಅಥವಾ ಡಿಫ್ರೆಂಟ್ ಡಾಟಾ ಫಾರ್ ಪಾಲಿಸಿ ಮೇಕರ್ಸ್ಗೆ. ಈ ಒಂದು ರಿಪೋರ್ಟ್ ಏನಿದೆ ಇಟ್ ವಿಲ್ ಹೆಲ್ಪ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಪೋರ್ಷನ್ ಆಫ್ ಪೀಪಲ್ ಹೂ ಡಿಮ್ಯಾಂಡ್ ದ ವರ್ಕ್. ಅಂದರೆ ಎಷ್ಟು ಜನ ವರ್ಕನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಕೆಲಸನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಮಗೆ ಬೇಕು ಅಂತ ಹೇಳಿ ಅನ್ನೋ ಒಂದು ಡಾಟಾ ಕೊಡುತ್ತೆ. ಅದಾದಮೇಲೆ ದ ಪ್ರಪೋರ್ಷನ್ ಆಫ್ ಪೀಪಲ್ ಹೂ ಫೇಲ್ಡ್ ಟು ಗೆಟ್ ಅ ಜಾಬ್, ಅಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗೋದಿಲ್ಲ ಅನ್ನೋ ಒಂದು ಡಾಟಾವನ್ನು ಪಾಲಿಸಿ ಮೇಕರ್ಸ್ಗೆ ಈ ಒಂದು ರಿಪೋರ್ಟ್ ಕೊಡುತ್ತೆ. ಅದಾದಮೇಲೆ ಇಟ್ ವಿಲ್ ಪ್ರೊವೈಡ್ ದ ಸೆಕ್ಟೋರಲ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಇನ್ ದ ಎಕಾನಮಿ. ಸೆಕ್ಟೋರಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಯಾವ ಸೆಕ್ಟರಲ್ಲಿ, ಅಗ್ರಿಕಲ್ಚರು, ಇಂಡಸ್ಟ್ರಿ ಮತ್ತು ಸರ್ವಿಸಸ್ಸು, ಈ ಎಲ್ಲ ಸೆಕ್ಟರಲ್ಲಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಅನ್ನೋ ಒಂದು ಡಾಟಾ ಇನ್ಫಾರ್ಮೇಷನನ್ನು ಇದು ಪಾಲಿಸಿ ಮೇಕರ್ಸ್ಗೆ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ರೆಕಾರ್ಡ್ ದ ಟೈಪ್ ಆಫ್ ವರ್ಕ್, ಯಾವ ಥರದ ಕೆಲಸಗಳನ್ನು ಮಾಡ್ತಾರೆ ಜನರು, ಅದು ಕ್ಯಾಶುವಲ್ ಲೇಬರ್ಸು, ಸೀಸನಲ್ ಲೇಬರ್ಸ್ ಆಗಿರ್ಬೋದು. ಸೊ ಈ ಥರದ ಹಲವಾರು ವರ್ಕ್ಗಳನ್ನು ಅಥವಾ ಇವಾಗ ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ. ಗಿಗ್ ವರ್ಕರ್ಸ್ ಅಂತ ಹೇಳಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಸೊ ಈ ಥರದ ವರ್ಕ್ಸ್ ಏನಿದಾವೆ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ವರ್ಕು, ಇದನ್ನು ಗಿಗ್ ವರ್ಕಿಂಗ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಹಲವಾರು ಸೆಕ್ಟೋರಲ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ಸ್ನ ಈ ಒಂದು ರಿಪೋರ್ಟ್ ನಮಗೆ ಮಾಹಿತಿ ಕೊಡುತ್ತೆ. ಸೊ ಈಗ ಹಲವಾರು ಕೀ ಟರ್ಮ್ಸ್ ಅಂತ ಹೇಳಿದೆ. ಸೊ ನಾವು ಈ ರಿಪೋರ್ಟಲ್ಲಿ ನೋಡಿದಂಥ ಕೀ ಟರ್ಮ್ಸ್ನ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ವರ್ಕ್ ಫೋರ್ಸ್. ಅಂದರೆ ಟೋಟಲ್ ವರ್ಕ್ ಫೋರ್ಸ್ ಅಂತ ಹೇಳಿದರೆ ಏನು? ಸೊ ವರ್ಕ್ ಫೋರ್ಸ್ ಅಂತ ಹೇಳಿದರೆ ಪರ್ಸನ್ಸ್ ಹೂ ಆರ್ ಎಂಗೇಜ್ಡ್ ಇನ್ ಗೇನ್ಫುಲ್ ಆ್ಯಕ್ಟಿವಿಟಿ. ಅಂದರೆ ಯಾವುದೋ ಒಂದು ಲಾಭದಾಯಕ ಹುದ್ದೆಯಲ್ಲಿ ನಮ್ಮ ಜನಗಳು ಅದರಲ್ಲಿ ಎಂಗೇಜ್ ಆಗಿದ್ದರೆ ಅದನ್ನು ನಾವು ವರ್ಕ್ ಫೋರ್ಸ್ ಅಂತ ಹೇಳ್ತೀವಿ, ಓಕೆ, ಅಥವಾ ಎಂಪ್ಲಾಯ್ಡ್. ಎಷ್ಟು ಜನ ಒಂದು ಲಾಭದಾಯಕ ಹುದ್ದೆಯಲ್ಲಿದ್ದರು ಅದನ್ನು ನಾವು ಟೋಟಲ್ ವರ್ಕ್ ಫೋರ್ಸ್ ಅಂತೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ಎಂಪ್ಲಾಯ್ಡ್, ಹೂ ಆರ್ ಎಂಪ್ಲಾಯ್ಡ್. ಸೊ ಈ ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನೋಡಿದ್ವಿ ಯೂಶುವಲ್ ಸ್ಟೇಟಸ್ ಅಪ್ರೋಚ್, ಅಂದರೆ 1 ವರ್ಷದ ಸ್ಟೇಟಸ್ಸು ಅಡಾಪ್ಟೆಡ್ ಬೈ NSSO. ಸೊ ಈ ಎಂಪ್ಲಾಯ್ಡ್ ಅಂತ ಹೇಳಿದ್ರೆ ದೇ ಶುಡ್ ಹ್ಯಾವ್ ಬೀನ್ ಎಂಗೇಜ್ಡ್ ಇನ್ ದ ಗೇನ್ಫುಲ್ ಆ್ಯಕ್ಟಿವಿಟಿ ಫಾರ್ ಎ ಲಾಂಗರ್ ಟೈಮ್ ಡ್ಯೂರಿಂಗ್ ದ ರೆಫರೆನ್ಸ್ ಪೀರಿಯಡ್ ಆಫ್ ಲಾಸ್ಟ್ 365 days ಇನ್ 1 or more ಆಫ್ ದ ವರ್ಕ್. ಅಂದರೆ ಕಳೆದ 1 ವರ್ಷದಲ್ಲಿ ತುಂಬ ಲಾಂಗ್ ಪೀರಿಯಡಲ್ಲಿ ದೇ ಶುಡ್ ಬಿ ಎಂಪ್ಲಾಯ್ಡ್, ದೇ ಶುಡ್ ಹ್ಯಾವ್ ವರ್ಕ್ಡ್ ಇನ್ ಪರ್ಟಿಕ್ಯುಲರ್ ಜಾಬ್. ಸೊ ಅದನ್ನು ನಾವು ಎಂಪ್ಲಾಯ್ಡ್ ಅಂತೇಳಿ ನಾವು ಕರಿತೀವಿ ಅವ್ರನ್ನ. ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಹೇಳಿದರೆ ಇಟ್ ಈಸ್ ದ ಕಂಡೀಷನ್ ವೇರ್ ಇಂಡಿವಿಜುವಲ್ಸ್, ಓಕೆ, ಹೂ ಆರ್ ಕ್ಯಾಪಬಲ್ ಆಫ್ ವರ್ಕಿಂಗ್ ಆ್ಯಂಡ್ ಆ್ಯಕ್ಟಿವ್ಲಿ ಸೀಕಿಂಗ್ ಎಂಪ್ಲಾಯ್ಮೆಂಟ್ ಬಟ್ ದೇ ಆರ್ ಅನೇಬಲ್ ಟು ಸೆಕ್ಯೂರ್ ಸೂಟೇಬಲ್ ಜಾಬ್ಸ್. ಅಂದರೆ ಇದರರ್ಥ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದರೆ ವ್ಯಕ್ತಿಗಳು ಅವರಿಗೆ ವರ್ಕ್ ಮಾಡ್ತಕ್ಕಂಥ ಕೆಪಬಿಲಿಟಿ ಇರುತ್ತೆ ಮತ್ತು ಅವರು ಎಂಪ್ಲಾಯ್ಮೆಂಟ್ನ ತಗೊಳ್ಳೋದಕ್ಕೆ ಅರ್ಹತೆ ಇರುತ್ತೆ. ಸೊ ಆದರೂ ಸಹಿತ ಅವರಿಗೆ ಒಂದು ಜಾಬ್ ಸಿಗೋದಿಲ್ಲ, ಅದನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ಅಥವಾ ಅನ್ಎಂಪ್ಲಾಯ್ಡ್ ಪರ್ಸನ್ ಅಂಥೇಳಿ ಹೇಳ್ತೀವಿ ನಾವು. ಸೊ ಇಲ್ಲಿ ಟೋಟಲ್ ಲೇಬರ್ ಫೋರ್ಸ್ ಅಂತ ಹೇಳಿದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಎಂಪ್ಲಾಯ್ಡ್ ಆ್ಯಸ್ ವೆಲ್ ಆಸ್ ಅನ್ಎಂಪ್ಲಾಯ್ಡ್. ಎಂಪ್ಲಾಯ್ಡ್ ಯಾರ್ಯಾರು ಉದ್ಯೋಗದಲ್ಲಿದ್ದಾರೆ ಅವರು ಪ್ಲಸ್ ಯಾರು ನಿರುದ್ಯೋಗಿಗಳಿದ್ದಾರೆ ಇವರೆಲ್ಲರನ್ನೂ ಸೇರಿಕೊಂಡು ನಾವು ಟೋಟಲ್ ಲೇಬರ್ ಫೋರ್ಸ್ ಅಂತೇಳಿ ಹೇಳ್ತೀವಿ. ಎಂಪ್ಲಾಯ್ಡ್ ಅಂದಾಗ ಕೇವಲ ಯಾರೆಲ್ಲ ಹುದ್ದೆಯಲ್ಲಿರ್ತಾರಲ್ಲ ಅವರಿಗೆ ಎಂಪ್ಲಾಯ್ಡು, ಯಾರು ಅನ್ಎಂಪ್ಲಾಯ್ಡ್ ಅಂದರೆ ನಿರುದ್ಯೋಗಿಗಳು. ಈ ಎಂಪ್ಲಾಯ್ಡ್ ಮತ್ತು ಅನ್ಎಂಪ್ಲಾಯ್ಡ್ ಇವೆರಡನ್ನು ಸೇರಿಸಿದರೆ ನಮಗೆ ಸಿಗೋದು ಟೋಟಲ್ ಲೇಬರ್ ಫೋರ್ಸ್. ಸೊ ಇಲ್ಲೊಂದು ಫಾರ್ಮುಲಾ ಇದೆ ಟೋಟಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದರೆ ದ ನಂಬರ್ ಆಫ್ ಅನ್ಎಂಪ್ಲಾಯ್ಡ್ ವರ್ಕರ್ಸ್, ಯಾರೆಲ್ಲ ನಿರುದ್ಯೋಗಿಗಳಿದ್ದಾರೆ ಅವರು ಡಿವೈಡೆಡ್ ಬೈ ಟೋಟಲ್ ಲೇಬರ್ ಫೋರ್ಸ್. ಟೋಟಲ್ ಲೇಬರ್ ಫೋರ್ಸ್ ಅಂದರೆ ಎಂಪ್ಲಾಯ್ಡ್ ಪ್ಲಸ್ ಅನ್ಎಂಪ್ಲಾಯ್ಡ್ ಅವರೆಲ್ಲರೂ ಸೇರಿ. ಸೊ ಇದನ್ನೆರಡೂ ಡಿವೈಡ್ ಮಾಡಿ ಇಂಟು 100 ಮಾಡಿದರೆ ನಮಗೆ ಪರ್ಸೆಂಟೇಜ್ ಆಫ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಸಿಗುತ್ತೆ. ಸೊ ದ ನೆಕ್ಸ್ಟ್ ಈಸ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. LFPR ಸರ್ವೆ ಏನು ಹೇಳಿದ್ವಿ ಅದಂದರೆ ಏನು, ಅದರ ಅರ್ಥ ಏನು? ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ಸೊ ಇಲ್ಲಿ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇಟ್ ಈಸ್ ದ ಪಾರ್ಟ್ ಆಫ್ ಪಾಪ್ಯುಲೇಷನ್ ದಟ್ ಸಪ್ಲೈಸ್ ಆರ್ ಆಫರ್ಸ್ ಟು ಸಪ್ಲೈ ಲೇಬರ್ ಫಾರ್ ಪರ್ಸ್ಯೂಯಿಂಗ್ ಎಕನಾಮಿಕ್ ಆಕ್ಟಿವಿಟೀಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ದೇರ್ ಫೋರ್ ಇಟ್ ಇನ್ಕ್ಲೂಡ್ಸ್ ಬೋತ್ ಎಂಪ್ಲಾಯ್ಡ್ ಆ್ಯಂಡ್ ಅನ್ಎಂಪ್ಲಾಯ್ಡ್. ಅಂದರೆ ಇಟ್ ಬೇಸಿಕಲಿ ಇನ್ಕ್ಲೂಡ್ಸ್ ದ ಟೋಟಲ್ ಲೇಬರ್ ಫೋರ್ಸ್. ಈ ಲೇಬರ್ ಫೋರ್ಸ್ ಉದ್ಯೋಗಿಗಳು ಹೂ ಆರ್ ಆಲ್ರೆಡಿ ಇನ್ವಾಲ್ವ್ಡ್
ಇನ್ ದ ಎಕನಾಮಿಕ್ ಆ್ಯಕ್ಟಿವ್ ಒಂದು, ಆ್ಯಂಡ್ ಇನ್ ಫ್ಯೂಚರ್ ಆಲ್ಸೋ ದೇ ಮೇ ಕಾಂಟ್ರಿಬ್ಯೂಟ್ ಟು ದ ಎಕನಾಮಿಕ್ ಆ್ಯಕ್ಟಿವಿ. ಸೊ ಇಬ್ಬರೂ ಕನ್ಸಿಡರ್ ಮಾಡ್ತಾರೆ. ಸೊ ಯಾರು ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಇದ್ದಾರೆ ಆ್ಯಂಡ್ ಹೂ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಎಕನಾಮಿಕ್ ಆ್ಯಕ್ಟಿವ್ ಇನ್ ಫ್ಯೂಚರ್, ದಟ್ ಮೀನ್ಸ್ ಹೂ ಆಫರ್ಸ್ ಟು ಸಪ್ಲೈ ಲೇಬರ್ಸ್. ಸೊ ಇಲ್ಲಿ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಇಬ್ಬರನ್ನು ಇನ್ಕ್ಲೂಡ್ ಮಾಡಿದಾಗ ನಮಗೆ ಟೋಟಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಸಿಗುತ್ತೆ ಅಲ್ಲಿ. ಸೊ ಈ LFPRನ ಫಾರ್ಮುಲಾ ಏನಂತ ಹೇಳಿದ್ರೆ, ಇಟ್ ಈಸ್ ನಂಬರ್ ಆಫ್ ಪರ್ಸನ್ಸ್ ಆರ್ ಪರ್ಸಂಟೇಜ್ ಇನ್ ದ ಲೇಬರ್ ಫೋರ್ಸ್ ಪರ್ 1000 ಪರ್ಸನ್ ಆರ್ ಪರ್ಸಂಟೇಜ್. ಅಂದರೆ ಟೋಟಲ್ 1000 ಜನ ಇದ್ದಾರೆ, 1000 ಜನ ಅಂದರೆ ಅವರು ಎಂಪ್ಲಾಯ್ಡ್ ಆಗಿರೋದು ಅನ್ಎಂಪ್ಲಾಯ್ಡ್ ಎಲ್ಲರೂ ಸೇರಿಕೊಂಡು ಟೋಟಲ್ ವರ್ಕ್ ಫೋರ್ಸ್ 1000 ಪೀಪಲ್ ಇದ್ದರೆ ಅದರಲ್ಲಿ ಎಷ್ಟು ಜನ ಆ್ಯಕ್ಚುಲಿ ದೇ ಆರ್ ಇನ್ ದ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಓಕೆ, ಅಂದರೆ ಇಟ್ ಈಸ್ ನಂಬರ್ ಆಫ್ ಪರ್ಸನ್ಸ್ ಟು ದ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಡಿವೈಡ್ ಬೈ 1000 ಪರ್ಸನ್ಸ್. 1000 ಪರ್ಸನ್ ಇಸ್ ದ ವರ್ಕ್ ಫೋರ್ಸ್, ಅದರ ಮೇಲೆ ಇರೋದು ಇಸ್ ನಂಬರ್ ಆಫ್ ಪರ್ಸನ್ಸ್ ಹೂ ಆರ್ ಆ್ಯಕ್ಚುಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಲೇಬರ್ ಫೋರ್ಸ್. ಇದನ್ನು ನಾವು LFPR ಅಂತೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ವರ್ಕರ್ ಪಾಪ್ಯುಲೇಷನ್ ರೇಟ್ WPR. ಸೊ ಇಲ್ಲಿ ವರ್ಕರ್ಸ್ ಟು ಪಾಪ್ಯುಲೇಷನ್ ರೇಟ್ ಅಂದರೆ ಟೋಟಲ್ ನಂಬರ್ ಆಫ್ ವರ್ಕರ್ಸ್, ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಡಿವೈಡ್ ಬೈ ಟೋಟಲ್ ಪಾಪ್ಯುಲೇಷನ್. ಸೊ ಇಲ್ಲಿ ಟೋಟಲ್ ಪಾಪ್ಯುಲೇಷನ್ ಅಂತ ಹೇಳಿದರೆ ಇಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಡರ್ಸ್ ಆಗಿರ್ಬೋದು, ಸೊ ಎಲ್ಲ ರೀತಿಯ ಪಾಪ್ಯುಲೇಷನ್. ಟುಡೇ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಮೋರ್ ದೆನ್ 140 crores ಇದೆ. ಆ ಟೋಟಲ್ ಪಾಪ್ಯುಲೇಷನ್ ಟು ಟೋಟಲ್ ವರ್ಕರ್ಸ್. ಸೊ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಟೋಟಲ್ ಪಾಪ್ಯುಲೇಷನಲ್ಲಿ ಅನ್ನೋ ಒಂದು ರೇಷನ್ನ ನಾವು ವರ್ಕರ್ ಪಾಪ್ಯುಲೇಷನ್ ರೇಟ್ ಅಂತೇಳಿ ಹೇಳ್ತೀವಿ. ಸೊ ಇದಿಷ್ಟು ಇವತ್ತಿನ ನಮ್ಮ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಸರ್ವೆ ಬಗ್ಗೆ ಇದ್ದಂತಹ ಮಾಹಿತಿ. ಸೊ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.